ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಚಳ್ಳಕೆರೆ ನಗರದಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವ ಅಕ್ರಮದ ಆರೋಪ ಕೇಳಿಬಂದಿದೆ. ಹೌದು, ಪಾವಗಡ ರಸ್ತೆಯಲ್ಲಿರುವ ಖಾತೆ ಸಂಖ್ಯೆ 2464/1012/1012/ಬಿ 50 x 20 ಅಡಿ ವಿಸ್ತೀರ್ಣದ ಜಾಗದ ಬಗ್ಗೆ ಗಂಭೀರ ವಿವಾದ ಸ್ಫೋಟಗೊಂಡಿದೆ. ಶ್ರೀನಾಮಧೇಯ ಶಿಂದೆ ಅವರು ಈ ಜಾಗ ತಮ್ಮದೇ ಖಾತೆ ಎಂದು ಹೇಳಿಕೊಂಡು ಬೆಂಗಳೂರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಂಬರ್ 1,841/2026 ಪ್ರಕರಣ ದಾಖಲಿಸಿದ್ದಾರೆ. ಆದರೆ ನಗರಸಭೆಯಲ್ಲಿ ವಿಚಾರಿಸಿದಾಗ ಬೆಚ್ಚಿ ಬೀಳಿಸುವ ಸತ್ಯ ಹೊರಬಿದ್ದಿದೆ. ಈ ಖಾತೆ ನಗರಸಭೆಯ ದಾಖಲಾತಿಗಳಲ್ಲಿ ಇಲ್ಲ. ನೋಂದಣಿ ಪುಸ್ತಕದಲ್ಲೂ ಈ ಖಾತೆ ದಾಖಲಾಗಿಲ್ಲ. ಆಡಿಟ್ ವರದಿಯಲ್ಲೂ ಈ ಅಂಗಡಿ ಮಳಿಗೆ ಕಾಣಿಸಿಕೊಳ್ಳುತ್ತಿಲ್ಲ. ಹಾಗಾದರೆ ಈ ಕಟ್ಟಡ ಹೇಗೆ ನಿರ್ಮಾಣವಾಯಿತು? ಯಾರ ಅನುಮತಿಯಿಂದ ನಿರ್ಮಾಣವಾಯಿತು? ಇನ್ನು ಆಶ್ಚರ್ಯಕರ ಸಂಗತಿ ಏನೆಂದರೆ, ಈ ಅಂಗಡಿ ಮಳಿಗೆಗಳನ್ನು ಯಾವುದೇ ಹರಾಜು ಪ್ರಕ್ರಿಯೆ ಇಲ್ಲದೆ ಬಾಡಿಗೆಗೂ ನೀಡಲಾಗಿಲ್ಲ. ಹೀಗಿದ್ದಾಗ ಈ ಕಟ್ಟಡ ಯಾರ ಕಾನೂನುಬದ್ಧ ಸ್ವಾಧೀನದಲ್ಲಿದೆ? ಇದು ಸಂಪೂರ್ಣ ಅಕ್ರಮ ಕಟ್ಟಡವೇ? ನಗರಸಭೆ ಯಾರಿಗೆ ಕುಮ್ಮಕ್ಕು ನೀಡುತ್ತಿದೆ? ಒಂದು ಕಡೆ ದಾಖಲೆಗಳಲ್ಲಿ ಖಾತೆಯೇ ಇಲ್ಲ ಎಂದು ಹೇಳುತ್ತಿರುವ ಅಧಿಕಾರಿಗಳು, ಮತ್ತೊಂದು ಕಡೆ ನ್ಯಾಯಾಲಯದಲ್ಲಿ ಜಾಗ ತಮ್ಮದೇ ಎಂದು ಹೇಳುತ್ತಿರುವ ವ್ಯಕ್ತಿ. ಇದು ಸರಳ ವಿಷಯವಲ್ಲ. ಇದು ದೊಡ್ಡ ಮಟ್ಟದ ಅವ್ಯವಸ್ಥೆ ಮತ್ತು ಅಕ್ರಮದ ಸಂಶಯವನ್ನ ಹುಟ್ಟಿಸಿದೆ. ಈ ಹಿನ್ನೆಲೆಯಲ್ಲಿ ಈ ಎಲ್ಲ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಿ ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಆಗ್ರಹ. ಇದೀಗ ಈ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ. ಮಾಜಿ ನಗರಸಭೆ ಸದಸ್ಯರು ಹಾಗೂ ನಗರಸಭೆ ಆಶ್ರಯ ಸಮಿತಿ ಸದಸ್ಯರು ನಗರಸಭೆಯ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಈ ಬಗ್ಗೆ ಅವರು ಏನ್ ಹೇಳಿದ್ದಾರೆ ನೀವೇ ಕೇಳಿ ಅವರ ಮಾತಿನಲ್ಲಿ. ಇದು ಚಳ್ಳಕೆರೆ ನಗರಸಭೆ ವ್ಯಾಪ್ತಿಗೆ ಗುರು ರಾಘವೇಂದ್ರ ಮೆಟಲ್ ಸ್ಟೋರ್ ಅಂತ ಪಾಗೋಡ ರೋಡ್ನಾಗೆ ಚಳ್ಳಕೆರೆ ನಗರಸಭೆಗೆ ಸಂಬಂಧಪಟ್ಟಿದ್ದ ಒಂದು ಅಕ್ರಮ ಮಳಿಗೆ. ಅದು ಇವತ್ತವರೆಗೂ ನಮ್ಮ ಮುನ್ಸಿಪಾಲ್ಟಿಯ ಲೆಡ್ಜರ್ನಾಗೂ ಇಲ್ಲ. ಆ ಕಟ್ಟಡ ಹರಾಜು ಮೂಲಕನೂ ನೀಡಿಲ್ಲ. ಆಮೇಲೆ ಆಡಿಟ್ ವರದಿಯಲ್ಲೂ ಇಲ್ಲ. ಆಮೇಲೆ ಅವರು ಇದಕ್ಕೆ ಹೋಗ್ಬಿಟ್ಟು ಹೈಕೋರ್ಟ್ ಉಚ್ಚ ನ್ಯಾಯಾಲಯಕ್ಕೆ ನಮ್ಮದು ಖಾತೆ ಸಂಖ್ಯೆ 24/24/64/10/12 ಬಿ ವಿಸ್ತೀರ್ಣ 50-20 ಅಡಿ, ನಾವೇ ಓನರು ನಾಮದೇವ್ ಸಿಂಧ್ಯಾ ಅಂತಂತೇಳಿ ಒಂದು ರಿಟ್ ಪಿಟಿಷನ್ ನಂಬರ್ 10/841/2026 ದಾಖಲಿಸ್ತಾರೆ. ಅದನ್ನ ತಗೊಂಬಂದ್ಬಿಟ್ಟು ಈ ಅಕ್ರಮ ಮಾಲೀಕ ಇವನು, ಇಲ್ಲಿ ಅವನು ಖಾತೆನೇ ಇಲ್ಲ. 7ನೇ ತಾರೀಕು ನಿಮಗೆ ದಾಖಲೆ ಕೊಟ್ಟಿದ್ದೀನಿ. ಅವನು ಬಂದು ನಾನು ಕಾಯಂ ವಾಸಿಯಾಗಿದ್ದು ನನ್ನ ಹಿಂಗೆ ಚಳ್ಳಕೆರೆ ಟೌನ್ ಮಹಾಲಕ್ಷ್ಮಿ ಥಿಯೇಟರ್ ಪಕ್ಕದಲ್ಲಿರುವ ನನಗೆ ಸೇರಿದ ಇಂಥ ಖಾತೆ, ಆ ಖಾತೆ ಇಲ್ಲಿ ಇಲ್ಲೇ ಇಲ್ಲ. ಮೌಖಿಕವಾಗಿ ಹೇಳ್ತಾರೆ. ನಾನು ಅದನ್ನ ದಾಖಲಾತಿಗಳನ್ನ ಇನ್ನೊಂದು 3-4 ದಿವಸದಾಗ ಒದಗಿಸ್ತೀನಿ. ಅವ್ರಿಗೆ ಯಾವ್ದು ಕೊಟ್ಟಿಲ್ಲ. 20-50 ಅಡಿ ಅದು ಮಹಾಲಕ್ಷ್ಮಿ ಚಿತ್ರನ ಮಂದಿರ ಮತ್ತು ನಗರಸಭೆ ವ್ಯಾಪ್ತಿಯಾಗಿರ್ತಕ್ಕಂತಹ ಜಾಗ. ಅದು ಇವ್ರಿಗೆ ಕೊಟ್ಟಿಲ್ಲ. ಇವರು ನ್ಯಾಯಾಲಯದಾಗ ರಿಟ್ ಹಾಕಿದ್ದಾರೆ. ನನ್ನ ಸೊತ್ತಿನ ವಿಚಾರವಾಗಿ ಯಾವುದೇ ರೀತಿ ಹಸ್ತಕ್ಷೇಪ ಮಾಡಬಾರ್ದು ಅಂತ. ಇದನ್ನೆಲ್ಲ ನೋಡ್ಕೊಂಡು ನಗರಸಭೆಯವರು ಹೆಂಗೆ ಮೂಕ ಪ್ರೇಕ್ಷಕರಾಗಿದ್ದಾರೆ ಅದೇ ನನಗೆ ಅರ್ಥ ಆಗ್ತಿಲ್ಲ. ಅವನಿಗೆ 20-50 ಯಾವಾಗ ಕೊಟ್ರು? ಅವನ ಮಾಲೀಕ ಯಾವಾಗ ಆದ? ಅವನ ಅಕ್ರಮ ಮಾಲೀಕ ಆದ್ರೆ ಅವನ ಮೇಲೆ ಯಾಕೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀವಿ? ಕೋರ್ಟ್ನಾಗ ಇಷ್ಟೆಲ್ಲ ಸುಳ್ಳು ಹೇಳಿದ್ಮೇಲೆ ಅವನು ಒಂದು ಪೇಜ್ನಾಗ ಐತ್ ನೋಡೋಣ, ದಿಸ್ ಕೇಸ್ ಪಿಟಿಷನರ್ ಈಸ್ ದ ಓನರ್ ಆಫ್ ದ ಫಾಲೋಯಿಂಗ್ ಪ್ರಾಪರ್ಟಿ ಅಂತಾರೆ. ಮತ್ತೆ ಇಷ್ಟ ಅಂದ ಮೇಲೆ ಮುನ್ಸಿಪಾಲಿಟಿ ಖಾತೆನೇ ಇಲ್ಲ. ಅದು ಇಷ್ಟು ಅಕ್ರಮವಾಗಿ ಹೈಕೋರ್ಟಿಗೆ ಕೊಡ್ತಾರೆ ಅವರು ಅಂದ್ರೆ ಮುನ್ಸಿಪಾಲಿಟಿಯರ್ ಅವ್ರ ಜೊತೆ ಎಷ್ಟು ಮಟ್ಟಿಗೆ ಕೈ ಜೋಡಿಸಿರ್ಬೇಕು ಅಂತ ನಮಗೆ ಅನುಮಾನ ಬರ್ತದೆ.